ಅಯ್ಯೋ ಇವನ್ ನೋಡಿ ನಮ್ಮ ಹತ್ರ ಒಂದು ಪ್ರೋನ್ಸ್ ಡೆಲ್ಟಾ ಪ್ಲಸ್ 2 ವೆಹಿಕಲ್ಸ್ ಬಂದಿದೆ. ಸೊ ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಈ ಗಾಡಿದು. ಸೊ ಇದರಲ್ಲಿ ಒಂದು ವೈಟ್ ಗಾಡಿನಲ್ಲಿ ಸೀಟ್ ಕವರ್ ಕೆಲಸ ಆಗಿದೆ, ಅದು ನಿಮಗೆ ತೋರಿಸ್ತೀನಿ ಆ ವಿಡಿಯೋದಲ್ಲಿ ನೋಡಿ. ಈ ಬಂದ್ಬಿಟ್ಟು ಪ್ರೋನ್ಸ್ ನಿಮಗೆ ಸಿಲ್ವರ್ ಗಾಡಿ ಬಂದ್ಬಿಟ್ಟು ಅದರಲ್ಲಿ ನಾವು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿ ಪ್ಲಸ್ ಅದಕ್ಕೆ ಒಂದು ಸಿಸ್ಟಮ್ ಪ್ಯಾನಲ್ ಒಂದು ಚೇಂಜ್ ಮಾಡಿದ್ದೀವಿ ಡೆಲ್ಟಾ ಪ್ಲಸ್ ನಲ್ಲಿ. ಮಿರರ್ ಕೊಂಡು ಅದು ತೋರಿಸ್ಕೊಡ್ತೀನಿ, ನೀವು ನೋಡ್ಬೋದು. ಒಂದು ಈ ಗಾಡಿನಲ್ಲಿ ಈ ಸೀಟ್ ಕವರ್ ಲುಕ್ಕೆ ನೀವು ನೋಡಬಹುದು ಹೆಂಗಿದೆ, ಏನ್ ನಾವು ಮಾಡಿದ್ದೀವಿ ಅಂತ. ಇದು ಫುಲ್ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡ್ತೀನಿ, ಬಟ್ ಇದು ಶಾರ್ಟ್ ವಿಡಿಯೋನಲ್ಲಿ ನಿಮಗೆ ತೋರ್ಸೋಣ ಅಂತ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಪ್ರೋನ್ಸ್ ಡೆಲ್ಟಾ ಪ್ಲಸ್ ಸಿಗ್ಮಾ ಆ ಥರ ಎಲ್ಲ ಗಾಡಿ ಬರ್ತಾ ಇದೆ. ಸೊ ಇದು ಡೆಲ್ಟಾ ಪ್ಲಸ್ ಗಾಡಿನಲ್ಲಿ ಆಟೋಮೆಟಿಕ್ ಗಾಡಿ. ಸೊ ಆಟೋಮೆಟಿಕ್ ಗಾಡಿನಲ್ಲಿ ನಿಮಗೆ 100% ಕ್ರೂಸು ಯೂಸ್ಫುಲ್ ಇದೆ. ಚಿಕ್ಕ ಗಾಡಿ ಇರಲಿ ದೊಡ್ಡ ಗಾಡಿ ಇರಲಿ, ಅದು ನೀವು ಯೋಚನೆ ಮಾಡಬೇಡಿ ನಮ್ಮ ಚಿಕ್ಕ ಗಾಡಿ ನಾವು ಯೂಸ್ ಮಾಡಲ್ಲ ಅದು ಏನು ಒಂದು ಫೀಚರು ಅಂತ. ಕಂಪ್ನಿಯವರು ಕೊಟ್ಟಿದ್ದಾರಲ್ಲ ಸೇಮ್ ಅದೇ ಥರ ಫೀಚರು ಟಾಪ್ ಮಾಡಲ್ನಲ್ಲಿ ಹೇಗೆ ಬರ್ತದೆ ಅದೇ ಥರ ಫೀಚರ್ ನಾವು ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಶನ್ ಮಾಡಿದ್ದೆ ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಈ ಥರ ಸ್ಟೇರಿಂಗ್ನಲ್ಲಿ ಬಂದಿರ್ತದೆ ನಿಮಗೆ. ಇದು ತೆಗಿಬಿಟ್ಟು ನಾವು ಟಾಪ್ ಮಾಡಲ್ ಸ್ಟೇರಿಂಗ್ ಆಗ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಶನ್ ಮಾಡಿದ್ದೀನಿ ಒಂದು. ನೆಕ್ಸ್ಟ್ ಕೆಲವು ಜನ ಏನು ಕನ್ಫ್ಯೂಷನ್ ಇದೆ ಅಂದರೆ ವೈರಿಂಗು ಟಾಂಪರಿಂಗು ಕಟ್ಟಿಂಗು ಏನೇನೋ ಜನ ಮೈಂಡ್ನಲ್ಲಿ ಇರ್ತಾರೆ. ಸೊ ಇರಲಿ, ಸೊ ನಮ್ಮ ಹತ್ರ ಬಂದರೆ ನಾವು ನಿಮಗೆ ಕಪ್ಲರ್ ಏನು ಸಾಕೆಟ್ ಏನು ಅದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಒಂದು. ಇಲ್ಲಿ ಡೋರ್ ಪ್ಯಾನಲ್ ಇದನ್ನು ನಿಮಗೆ ಗ್ಲಾಸಿ ನಾವು ತೋರಿಸಿದ್ದೀನಿ. AC ವೆಂಟ್ ಹತ್ರ ಅದನ್ನು ಗ್ಲಾಸಿ ತೋರಿಸಿದ್ದೀನಿ, ಆ ಗ್ಲಾಸಿನೂ ತೋರಿಸಿದ್ದೀನಿ. ಡೋರ್ ಪ್ಯಾನಲ್ ಹೊಸ ಕೆಲಸ ಏನಂದರೆ ಡೆಲ್ಟಾ ಪ್ಲಸ್ ಅವ್ರಿಗೆ ನೋಡಿ ಈ ಥರ ನಿಮಗೆ ಮ್ಯಾಟ್ ಫಿನಿಶು ಕಂಪ್ನಿಯಿಂದ ಸಿಸ್ಟಮ್ ಬಂದಿದೆ, ಇದು ಮ್ಯಾಟ್ ಫಿನಿಶ್ ಇರ್ತದೆ. ಸೊ ನಾವು ಹೊಸ ಕೆಲಸ ಇನ್ನಲ್ಲಿ ಸೇಮ್ ಇದೆ ಟಾಪ್ ಮಾಡಲ್ದೆ ಒಂದು ನಿಮಗೆ ಪಿಯಾನೋ ಫಿನಿಶು ಫ್ರೇಮ್ ಫಿಟ್ ಮಾಡಿದ್ದೀನಿ. ನಿಮ್ಮದೇ ಸಿಸ್ಟಮ್ಗೆ 7 ಇಂಚ್ ಸ್ಕ್ರೀನ್ ಬರ್ತದಲ್ಲ ಸೇಮ್ ಅದೇ ಥರ AC ವೆಂಟು ರೈಟ್ ಲೆಫ್ಟ್ ಹಾಕಿ ಇದಕ್ಕೆ ಪಿಯಾನೋ ಫಿನಿಶ್ ಒಂದು ಫ್ರೇಮ್ ಒಂದು ನಾವು ಚೇಂಜ್ ಮಾಡಿದ್ದೀವಿ. ಸೊ ಇದು ಥಿಂಕಿಂಗ್ ಏನಂದರೆ ಈ ಬ್ಲ್ಯಾಕು ಡೋರ್ ಪ್ಯಾಡ್ ಬ್ಲ್ಯಾಕ್ಗೆ ಮ್ಯಾಚಿಂಗು 1 2 3 4 5 ಹಿಂದ್ಗಡೆ ಡೋರ್ ಪ್ಯಾಡ್ಗೆ ಬಂದಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಈ ಸಿಲ್ವರ್ ಇದೆಲ್ಲ ಈ ಸಿಲ್ವರು ಈ ಡ್ಯಾಶ್ ಬೋರ್ಡ್ನಲ್ಲಿ AC ವೆಂಟ್ ಸಿಲ್ವರು, ಡ್ಯಾಶ್ ಬೋರ್ಡ್ ಪೀಸ್ ಸಿಲ್ವರು, ಇದಕ್ಕೆ ಮ್ಯಾಚಿಂಗ್. ಇಲ್ಲಿ ಪಿಯಾನೋ ಫಿನಿಶ್ ಇದೆ. ಸೊ ಈ ಪಿಯಾನೋ ಫಿನಿಶ್ ನಿಮಗೆ ಕಂಟಿನ್ಯೂ ಹಿಂಗೆ ಬರ್ತದೆ. ಸೊ ಈ ಪಿಯಾನೋ ಫಿನಿಶ್ ನಿಮಗೆ ಡೋರ್ನಲ್ಲಿ ಬರ್ತದೆ, ಅದು ಇರಲಿ. ಇವಾಗ ನಿಮಗೆ ಕ್ರೂಸ್ ಕಂಟ್ರೋಲ್ ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟ್ ಎಲ್ಲ ಸೇಮ್ ನಿಮಗೆ ಹೆಂಗೆ ಬರ್ತದೆ ಹಂಗೆ ಬರ್ತದೆ. ಈ ಕ್ರೂಸ್ ಕಂಟ್ರೋಲು ನಿಮಗೆ ಆನ್ ಮಾಡಿದ್ರೆ ಮೀಟರ್ನಲ್ಲಿ ಶೋ ಆಗುತ್ತೆ, ತಿರ್ಗಿ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಆಟೋಮೆಟಿಕ್ ಗಾಡಿ, ಮ್ಯಾನುವಲ್ ಗಾಡಿ ಇರಲಿ ಆಟೋಮೆಟಿಕ್ ಗಾಡಿ ಇರಲಿ CNG ಗಾಡಿ, ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲೇಬಲ್ ಇದೆ. ಪ್ರೋನ್ಸ್ ಇರಲಿ ಗ್ಲಾನ್ಸಾ ಇರಲಿ ಟೊಯೋಟಾ ಟೈಗರ್ ಇರಲಿ ಬೆಲಿನೋ ಇರಲಿ, ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಅವೈಲೇಬಲ್ ಇದೆ. ಆಮ್ರೆಸ್ಟ್ ಇಲ್ಲಿ ಆಮ್ರೆಸ್ಟ್ ಆಗ್ಬಿಟ್ಟು ಒರಿಜಿನಲ್ಲು ಆಮ್ರೆಸ್ಟ್ ವಿತ್ AC ವರ್ಕಿಂಗ್ ಜೊತೆನಲ್ಲಿ ನಾವು ಇದಕ್ಕೆ ಫಿಟ್ ಮಾಡಿರೋದು ಒರಿಜಿನಲ್ ಥರ. ಇದು ಏನು ಆಲ್ಟ್ರೇಷನ್ ಕೆಲಸ ಇಲ್ಲ, ಒರಿಜಿನಲ್ ಹೆಂಗೆ ಬರ್ತದೆ ಸೇಮ್ ಅದೇ ಥರ ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ. ಸೊ ಇದು ಒಂದು ಬೇಜನ್ ಜನ ನಮಗೆ ಕೇಳ್ತಾ ಇದ್ರು ಇದು ಪಿಯಾನೋ ಫಿನಿಶ್ ಒಂದು ಫ್ರೇಮ್ ಬೇಕು ಅಂತ. ಸೊ ನಮ್ಮ ಹತ್ರ ಸ್ಟಾಕ್ ಅವೈಲೇಬಲ್ ಇದೆ, ಬಂದು ನೀವು ಫಿಟ್ ಮಾಡ್ಬೋದು. ಇದು ಪ್ಯಾನಲ್ಲು ಅವೈಲೇಬಲ್ ಇದೆ, AC ವೆಂಟು ಅವೈಲೇಬಲ್ ಇದೆ, ಸ್ಟೇರಿಂಗು ಟಾಪ್ ಮಾಡಲ್ದು ಅವೈಲೇಬಲ್ ಇದೆ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ. ಇದಕ್ಕೆ ಇವಾಗ ಕಂಪ್ನಿಯಿಂದ ಸಿಸ್ಟಮ್ಮು ಇವರು ಹಾಕ್ಸಿದ್ದಾರೆ. ಸೊ ಕ್ಯಾಮ್ರಾ ಬರಲ್ಲ, ಸೊ ಕ್ಯಾಮ್ರಾನು ನಾವು ಇದಕ್ಕೆ ಕಂಪ್ನಿ ಸಿಸ್ಟಮ್ಗೆ ಅಟ್ಯಾಚ್ ಮಾಡಿದ್ದೀನಿ. ಇದು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಸೇಮ್ ಸಿಸ್ಟಮ್ಗೆ ಕ್ಯಾಮ್ರಾವನ್ನು ಫಿಟ್ ಮಾಡಿದ್ದೀನಿ. ಇದು AHD 1080 ಸಪೋರ್ಟ್ ಆಗೋ ಥರ ಕ್ಯಾಮ್ರಾ ನಾವು ಫಿಟ್ ಮಾಡಿರೋದು. ಈ ಸೆಟ್ಟಿಂಗ್ನಲ್ಲಿ ಹೋಗ್ಬಿಟ್ಟು ನೀವು ನೋಡಿ, ಇಲ್ಲಿ ಕಾರ್ ಆಫ್ ಅಂದರೆ ಇಲ್ಲಿ ಕಾರ್ ಆಫ್ ಆಗುತ್ತೆ, ತಿರ್ಗಾ ಇದು ಬೀಪ್ ಆಫ್ ಅಂದರೆ ನಿಮಗೆ ಈ ಬೀಪ್ನು ನಿಮಗೆ ತೋರಿಸುತ್ತೆ. ಇಲ್ಲಿ ಬಂದ್ಬಿಟ್ಟು ಕಲರು ಬ್ರೈಟು ಯಾವ್ದು ಬೇಕೋ ಅದು ಸೆಟ್ಟಿಂಗ್ ಮಾಡ್ಬೋದು. ಈ ಥರ ಒಂದು ಸಿಸ್ಟಮ್ಗೆ ನಾವು ಫಿಟ್ ಮಾಡಿದ್ದೀನಿ. ಈ ಎರ್ಜುನು ನೋಡ್ಬೋದು ನೀವು ಯಾವ ಥರ ಇದೆ ಫಿನಿಶಿಂಗ್. ಬಟ್ ಇದು ಒಂದು ಪಿಯಾನೋ ಫಿನಿಶ್ ಆದ ತಕ್ಷಣವೇ ಟಾಪ್ ಮಾಡಲ್ದು 10 ಇಂಚು ಬರ್ತದಲ್ಲ ಸ್ವಲ್ಪ ದೊಡ್ಡದು, ಅದೇ ಥರ
ಸಿಸ್ಟಮ್ ನಿಮಗೆ ಇದರಲ್ಲಿ ಒಂದು ಫಿಟ್ ಆಗಿದೆ. ಆ ಗಾಡಿ ಪ್ರೋನ್ಸು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ, ಫುಲ್ ಒಂದು ಸೀಟ್ ಕೊಡೋದು, ಅದನ್ನು ನೀವು ನೋಡ್ಬೋದು. ಪ್ಲಸ್ ಇದರಲ್ಲಿ ಏನಂದ್ರೆ ಕೆಲಸ ನಾವು ಮಾಡಿರೋದು, ಸ್ಟೇರಿಂಗ್ ಆಗಿಬಿಟ್ಟು ಕ್ರೂಸ್ ಕಂಟ್ರೋಲು, ಒಂದು ಪ್ಯಾನೋ ಫಿನಿಶು, ತಿರ್ಗಾ ಒಂದು ಮಿರರ್ ಫೋಲ್ಡಿಂಗು ನಿಮಗೆ ಫಂಕ್ಷನ್ ಹೆಂಗಾಗುತ್ತೆ ಅಂತ ಅದನ್ನು ತೋರಿಸಿದ್ದೀನಿ, ನೋಡ್ಬೋದು. ನೋಡಿ ಇವಾಗ ನಿಮ್ಮ ಮಿರರ್ ಓಪನ್ ಇದೆ, ಸ್ವಿಚ್ಚಿಂದ ನಿಮಗೆ ಸ್ವಿಚ್ ಇದೆ ಅಲ್ಲ, ಸ್ವಿಚ್ ಕಂಪ್ನಿಯಿಂದ ಬಂದಿರ್ತದೆ, ಈಗ ಓಪನಿಂಗ್ ಕ್ಲೋಸಿಂಗ್ ನಿಮಗೆ ಇರ್ತದೆ. ಸೊ ಅದು ಬಿಟ್ಟು ನೀವು ಇಲ್ಲಿ ಬಂದು ರಿಮೋಟ್ನಲ್ಲಿ ಲಾಕ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಕ್ಲೋಸ್ ಆಗುತ್ತೆ. ಒಂದು ನೀವು ಓಪನ್ ಮಾಡಿದ್ರೆ ಮಿರರ್ ಓಪನ್ ಆಗಲ್ಲ, ಅದೂ ಫಂಕ್ಷನ್ ಇದೆ ನಮ್ಮ. ನೀವು ಗಾಡಿನಲ್ಲಿ ಕೂತ್ಕೊಂಡು ಜಸ್ಟ್ ಕೀ ಆನ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ ಮಿರರ್ ಓಪನ್ ಆಗುತ್ತೆ, ಅದೊಂದು ಫಂಕ್ಷನ್ ಇದೆ. ಸೊ ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಇನ್ನೊಂದು, ಕೆಲವು ಜನಗೆ ರಿಯರ್ ವೈಫರ್ ಬೇಕು ಅಂತ, ರಿಯರ್ ವೈಫರು ನಮ್ಮ ಹತ್ರ ಇವಾಗ ಅವೈಲಬಲ್ ಇದೆ. ರಿಯರ್ ವೈಫರ್ ನೀವು ಬಂದು ಹಾಕ್ಬೋದು. ಈ ಗಾಡಿನಲ್ಲಿ ರಿಯರ್ ವೈಫರ್ ಇಲ್ಲ, ಆ ಗಾಡಿಗೆ ಪ್ರೊಸೆಸಿಂಗ್ ನಡೀತಾ ಇದೆ, ಅದು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಇವಾಗ ಬಂದ್ಬಿಟ್ಟು ಒಂದು ಸೀಟ್ ಕವರ್ ಕೆಲಸ ಆಗಿದೆ. ಸೀಟ್ ಕವರ್ ಇದು ಫುಲ್ ನಿಮಗೆ ಟೋಟಲ್ಲೇ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಗ್ರೇಡ್ ಮಾಡಿ ತೋರಿಸ್ತೀನಿ.